ಆಹಾ, ಏನ್ ಚೆನ್ನಾಗಿದೆ ಕಡುಬು. ಅಮ್ಮ ಅಮ್ಮ, ನಿನ್ನ ಕೈ ರುಚಿ ಜಗತ್ತಿನ ಯಾವ ಕೈಗಳಲ್ಲೂ ಇಲ್ಲದ ರುಚಿ ಅಲ್ವೇನಪ್ಪ? ಹೌದಪ್ಪ. ನಿನ್ನ ಪ್ರೀತಿ ಜಗತ್ತಿನ ಎಲ್ಲಾ ಪ್ರೀತಿಗೂ ಮಿಗಿಲಾದ ಪ್ರೀತಿ ಅಲ್ವೇನಪ್ಪ? ಹೌದಪ್ಪ. ನೀನು ನಕ್ಕರೆ ಹಾಲಿಗೆ ಸಕ್ಕರೆಯೇ ಬೇಡ ಅಲ್ಲಪ್ಪ? ಬೇಡಪ್ಪ. ನೀನು ಒಲಿದರೆ ಎಷ್ಟು ಕಡುಬು ಬೇಕಾದ್ರೂ ತಿನ್ಬೋದಲ್ಲಪ್ಪ? ತಿನ್ನಪ್ಪ. ಲೋ ವೆಂಕಟನಾಥ, ನಿಂಗೆ ಬೇಕಿದ್ರೆ ಇನ್ನೊಂದು ಕಡುಬು ಕೇಳು, ಕೊಡ್ತಾರೆ. ಅದಕ್ಕೆ ಯಾಕೆ ಇಷ್ಟೊಂದು ನಾಟಕ ಮಾಡ್ತಾ ಇದೀಯಾ? ಹೀಗೆ ನಾಟಕ ಮಾಡಿ ಮಾಡಿ 9 ಕಡುಬು ತಿಂದ ಮಾಧವ. 9 ಕಡುಬು ತಿಂದನು? ಅದ್ಯಾಕೆ ಹಂಗಾಗ್ಬಿಡ್ತೀಯ? ಬೇಕಾದ್ರೆ ನೀನು ಒಂದು ತಿನ್ನು. ನಂಗೆ ಬೇಡಪ್ಪ, ನೀನೇ ತಿನ್ನು, ನೀನೇ ಚೆನ್ನಾಗಿರು. ಚೆನ್ನಾಗಿರ್ತೀನಿ. ಲೋ ವೆಂಕಟನಾಥ, ಹೇಳತ್ತೆ ನಿಮ್ಮಮ್ಮ ಮಾಡೋ ಕಡುಬು ರುಚಿಯಾಗೇ ಇರುತ್ತೆ. ಹಾಗಂತ 10 ಕಡುಬು ತಿಂದ್ರೆ ನಿನ್ನ ಹೊಟ್ಟೆ ಕತೆ ಏನಾಗಬೇಕು? ಅದ್ಯಾಕೆ ಹಂಗ್ ಕಣ್ಣಾಗ್ತೀಯ? ಈ ಎಲೆ ಅಡಿಕೆ ತಿನ್ಕೊಂಡು ಬೇರೆಯವ್ರನ್ನ ಬಯದ್ ಬಿಟ್ಟು ಕಡುಬು ತಿನ್ನು, ಒಳ್ಳೇದು. ದೊಡ್ಡವ್ರಿಗಾಗಿ ಮಾತಾಡ್ಬಾರ್ದಪ್ಪ. ಮಾತಾಡ್ಲಿ ಬಿಡೆ, ನನ್ನ ನೋವಿಗೆ ಇವನೇ ತಾನೇ ಮದ್ದು. ಮದ್ದಲ್ಲ, ಮುದ್ದು. ಅಪ್ಪ ಮುದ್ದು, ಬಾಯಿಲಿ. ಹೇಳಪ್ಪ. ಇವತ್ತು ಎಷ್ಟು ಬೇಕಾದ್ರೂ ತಿನ್ನು, ನಾಳೆ ತಿನ್ನೋ ಹಾಗಿಲ್ಲ. ಯಾಕೆ ತಿನ್ನೋ ಹಾಗಿಲ್ಲ? ಅಮ್ಮ ಎಷ್ಟೊಂದು ಕಡಿಮೆ ಮಾಡಿದಾಳೆ. ನಾಳೆನೂ ತಿನ್ಬೋದು, ನಾಡಿದ್ದು ತಿನ್ಬೋದು. ನಾಳೆ ತಿನ್ನೋ ಹಾಗಿಲ್ಲ. ಯಾಕೆ? ನಾಳೆ ಏಕಾದಶಿ. ಅದಕ್ಕೆ ನೀನು ಉಪವಾಸ ಮಾಡ್ಬೇಕು. ಉಪವಾಸನ? ನಿಟ್ಟು ಉಪವಾಸ ಮಾಡಬೇಕು. ಏನು ತಿನ್ನೋ ಹಾಗಿಲ್ಲ. ಬೇಕಾದ್ರೆ ತೀರ್ಥ ಸೇವಿಸ್ಬೋದು. ಇಷ್ಟು ವರ್ಷ ಮಾಡಿರ್ಲಿಲ್ಲ, ಈಗ ಯಾಕೆ? ಯಾಕಂದ್ರೆ ಈಗ ನೀನ್ ದೊಡ್ಡೋನಾಗಿದೀಯಲ್ಲ, ಅದಕ್ಕೆ. ಅಪ್ಪ ದೇವ್ರೆ, ನನಗ್ ಯಾಕಿಂತ ಕಷ್ಟ ಕೊಡ್ತಿದ್ಯಾ? ವೆಂಕಟನಾಥ, ಬಾಯಿಲಿ ಕೂತ್ಕೋ. ಉಪವಾಸ ಮಾಡೋದು ಕಷ್ಟಕ್ಕಲ್ಲಪ್ಪ, ಆರೋಗ್ಯಕ್ಕೆ. ನಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನಕ್ಕೆ ಉಪವಾಸ ತುಂಬಾ ಒಳ್ಳೆಯದು.